ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಬಸ್ ಅಪಘಾತ ಪರಿಹಾರ ಪಾವತಿಸದೆ ಕೆಎಸ್ಆರ್ಟಿಸಿ ಮೇಲೆ ಜಪ್ತಿ. 2013ರಲ್ಲಿ ಹಿರೇಕೆರೂರು ತಾಲೂಕಿನ ಬುರುಡಿಕಟ್ಟಿ ಗ್ರಾಮದ ಹತ್ತಿರ ನಡೆದ ಕೆಎಸ್ಆರ್ಟಿಸಿ ಬಸ್ ಅಪಘಾತದಲ್ಲಿ ಸಣ್ಣಗೌಡ ಶಿವಪ್ಪ ಕಲ್ಲಮ್ಮನವರ ಅವರ ಪತ್ನಿ ನೀಲಮ್ಮ ಅವರು ಮೃತರಾಗಿದ್ದರು. ಈ ಪ್ರಕರಣದಲ್ಲಿ 2016ರಲ್ಲಿ ನ್ಯಾಯಾಲಯವು ಮೃತರಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿತ್ತು. ಆದರೆ ಕೆಎಸ್ಆರ್ಟಿಸಿ ಮೇಲ್ಮನೆಗೆ ಹೋಗಿದ್ದರೂ ಅವರ ಮೇಲ್ಮನೆಯಲ್ಲಿ ಅಡಿಗೆ ಆಗಿರುವ ಕಾರಣ 10,23,000 ರೂಪಾಯಿ ಬಾಕಿ ಪರಿಹಾರವನ್ನು ಪಾವತಿಸದ ಹಿನ್ನೆಲೆಯಲ್ಲಿ ಜಪ್ತಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಕೀಲರು ಪಿಬಿ ಗುಬ್ಬಿ ತಿಳಿಸಿದ್ದಾರೆ. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ನಮ್ಮ ಹೆಸರು ಪಿಬಿ ಗುಬ್ಬಿ, ವಕೀಲರು, ಹಿರೇಕೆರೂರು. 2013ನೇ ಇಸ್ವಿಯಲ್ಲಿ ಸಣ್ಣಗೌಡ ಲಕ್ಕಮ್ಮನವರ ಅಂತಕ್ಕಂಥ ಅವರ ಹೆಂಡತಿ ಬಸ್ ಅಪಘಾತದಲ್ಲಿ ಬುರುಡಿಕಟ್ಟಿ ಗ್ರಾಮದ ಹತ್ತಿರ ಮೃತಪಟ್ಟಿದ್ದರು. ಆ ಮೃತಪಟ್ಟವರ ಪರಿಹಾರಕ್ಕಾಗಿ, ಕುಟುಂಬಸ್ಥರಿಗೆ ಪರಿಹಾರಕ್ಕಾಗಿ ಅರ್ಜಿ ಹಾಕಿದ್ವಿ. ಅದು MVC ನಂಬರ್ 12/2013 ಅಂತ ಹೇಳಿ ದಾಖಲಾಗಿತ್ತು. 2016ನೇ ಇಸ್ವಿಯಲ್ಲಿ ಅದರದ್ದು ಪರಿಹಾರದ ಹಣ ತುಂಬಾಕಂತ ಹೇಳಿ ಕೋರ್ಟ್ನಿಂದ ಆದೇಶ ಆಗಿತ್ತು. ಆದೇಶ ಆದರೂ ಸಹಿತಕ್ಕೆ 10 ಲಕ್ಷ ರೂಪಾಯಿಗಳ ಆದೇಶ ಆದರೆ ಅದನ್ನು 5 ಲಕ್ಷ ತುಂಬಿ ಮೇಲ್ಮನವಿಯನ್ನು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ನೊಳಗೆ ಸಹಿತ ಈ KSRTC ಅವರು ಮಾಡಿರ್ತಕ್ಕಂಥ ಮೇಲ್ಮನವಿ ವಜಾಗಿ ಅವರಿಗೆ ಪರಿಹಾರವನ್ನು 10 ಲಕ್ಷ ರೂಪಾಯಿಗಳನ್ನು ತುಂಬಬೇಕು ಅಂತ ಹೇಳಿ ಎಕ್ಸಿಕ್ಯೂಷನ್ ನಂಬರ್ 14/2025ರಲ್ಲಿ ಫೈಲ್ ಮಾಡಿ 3 ತಿಂಗಳಾದರೂ ಸಹಿತ ಅವರು ಪರಿಹಾರವನ್ನು ತುಂಬಿರಲಿಲ್ಲ. ಆ ಕಾರಣದಿಂದ ಈ ಬಸ್ಸನ್ನು 10 ಲಕ್ಷ ರೂಪಾಯಿಗಳ ಪರಿಹಾರಧನವನ್ನು ಭರಿಸಲಿಕ್ಕೋಸ್ಕರ ಅದನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಂದವಂತ ಈ ಮೂಲಕ ತಿಳಿಪಡಿಸ್ತೀನಿ.